ಸರ್, ಇವತ್ತು ದಿಢೀರ್ ಅಂತ ನಮ್ಮ ಮುಷ್ಟೂರು ಜನಗಳು ಗೇರಳ್ಳಿಯವರು, ಗೊಂದಳ್ಳಿಯವರು ಈ ಭಾಗದಲ್ಲಿ ಏನು ಹಳ್ಳಿಗಳಿಗೆ ಈ ಸಂಪರ್ಕ ಹೋಗುತ್ತೆ ರಸ್ತೆ, ಈ ರಸ್ತೆನ ಇಲ್ಲಿ ಶಾಂತಿಯುತವಾಗಿ ಇವತ್ತು ಬಂದ್ ಮಾಡಿ ಪ್ರತಿಭಟನೆ ಮಾಡ್ತಾ ಇದ್ರಿ ಮಹಿಳೆಯರು ಎಲ್ಲ ಸೇರಿ, ಮಕ್ಕಳು ಸಮೇತ. ಏನು ಉದ್ದೇಶಕ್ಕೆ ಅಂದ್ರೆ 4 ತಿಂಗಳ ಹಿಂದ್ಗಡೆ ಮಾನ್ಯ ಶಾಸಕರು ಬಂದು ಗುದ್ಲಿ ಪೂಜೆ ಮಾಡಿ 3 ಕೋಟಿ ಅನುದಾನ ಹಾಕ್ಬಿಟ್ಟು ಹೋಗಿದ್ರು. 4 ತಿಂಗಳ ಹಿಂದ್ಗಡೆ, ಆಮೇಲೆ 1 ತಿಂಗಳ ಹಿಂದ್ಗಡೆ ಬಂದು ಕಾಂಟ್ರಾಕ್ಟ್ ಇಲ್ಲಿ ಕಿತ್ತಾಕ್ ಹೋಗಿರೋರು ಇದುವರೆಗೂ ಈ ಕಡೆ ಬಂದೇ ಇಲ್ಲ. ಇದು ಉದ್ದೇಶಪೂರ್ವಕವಾಗಿ ಏನೋ ಶಾಸಕರಿಗೆ ಹೆಸರು ಕೆಡಿಸ್ಬೇಕಂತ ಹೇಳ್ಬಿಟ್ಟು ಯಾರೋ ಕಾಂಟ್ರಾಕ್ಟ್ ಮಾಡೋ ಉದ್ದೇಶ ಅನಿಸ್ತಾ ಇದೆ ನಮ್ಗೆ ಮೇಲ್ನೋಟಕ್ಕೆ. ದಯವಿಟ್ಟು ನಿಮಗೆ PW ಅವರಿಗೆ ಮಾನ ಮರ್ಯಾದೆ ಏನಾದ್ರು ಇದ್ರೆ ಬಂದು ನಮ್ಮ ರಸ್ತೆಯಲ್ಲಿ ಓಡಾಡಿ ನೋಡ್ರಿ. ನಾವು ಪರಿಸ್ಥಿತಿ ಯಾವ ರೀತಿ ಅನುಭವಿಸ್ತಾ ಇದ್ದೀರಿ. ತೋಟದ ಹತ್ರದಿಂದ ನಾವು ಟೌನ್ಗೆ ಹೋಗೋದಕ್ಕೆ 4-5 ಸಲ ಓಡಾಡ್ತೀರಿ. ನಮಗೆ ತಲೆಯಲ್ಲಿ ಮೆದುರು ಅಲ್ಲಾಡ್ತಾ ಇದೆ, ಸ್ಪಾಟು ಅಲ್ಲಾಡ್ತಾ ಇದೆ ಬಾಡಿಯಲ್ಲಿ. ಈ ಒಂದು ಅವ್ಯವಸ್ಥೆನ ಸರಿ ಮಾಡೋದಕ್ಕೆ ಇವ್ರಿಗಿನ್ನ ಎಷ್ಟು ವರ್ಷಗಳು ಬೇಕು. ಫಂಡ್ ಹಾಕಿದ್ದಾರೆ, ವಿಶೇಷವಾಗಿ ಅನುದಾನ ತಂದು CM ಫಂಡ್ ಹಾಕಿದ್ದಾರೆ. ಯಾಕೆ ಇನ್ನೂ ಮಾಡ್ತೀರಾ? ಮಾಡೋರು ಮಾಡ್ತಾ ಇದ್ರೆ ಕಿತ್ತಾಕಿ ಹಾಕೋದ್ರು ಇವರು. 1 ತಿಂಗಳಾಗಿದ್ದೆ ಕಿತ್ತಾಕ್ಬಿಟ್ಟು ಇದುವರೆಗೂ ಈ ಕಡೆ ಸುಳಿವಿಲ್ಲ. ಒಂದೊಂದು ಮೊಣಕಾಲುದ್ದ ಗುಣಿಗಳು ಬಿದ್ದಿದ್ದಾವೆ. ಟ್ರಿಪ್ಪರ್ಗಳು, ಬಂಡೆಗಳು, ಲಾರಿಗಳು ತುಂಬಿಕೊಂಡು ದಿಂಬೆಗಳು ರಾತ್ರಿ 1 ಗಂಟೆ 2 ಗಂಟೆ ಆದ್ರೂ ಸಾಧ್ಯವಿಲ್ಲ. ಒಂದೊಂದು ಮೊಣಕಾಲುದ್ದ ಬಿದ್ದು ಗುಣಿಗಳು, ಮಹಿಳೆಯರಾಗ್ಲಿ, ಸ್ಕೂಲ್ ಮಕ್ಕಳಾಗ್ಲಿ, ಆಂಬುಲೆನ್ಸ್ಗಳಾಗ್ಲಿ, ರೈತರು ಟೌನ್ಗೆ ಹೋಗಕ್ಕೆ ತರಕಾರಿಗಳು, ಹೂವು ಸಾಗಣೆ ಮಾಡೋಕ್ಕಾಗ್ಲಿ ತುಂಬಾ ಕಷ್ಟ ಆಗಿದೆ. ಅದರಿಂದ ಇವತ್ತು ಎಲ್ಲರೂ ಶಾಂತಿಯುತವಾಗಿ ಪ್ರತಿಭಟನೆ ಮಾಡ್ತಿದ್ರಿ. ಅಧಿಕಾರಿಗಳು ಸ್ಥಳಕ್ಕೆ ಬಂದು ಇವತ್ತೇ ಇಲ್ಲಿ ರಸ್ತೆ ಸರಿ ಮಾಡೋವರೆಗೂ ನಾವು ಇಲ್ಲಿಂದ ಕದಲೋದಿಲ್ಲ. ಇಲ್ಲೇ ಪೆಂಡಲ್ ಹಾಕೊಂಡು ಇಲ್ಲೇ ಊಟ ಮಾಡಿ ಇಲ್ಲೇ ಅನಿರ್ದಿಷ್ಟಾವಧಿ ಹೋರಾಟ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಈ ಮುಖಾಂತರ ಹೇಳ್ತಾ ಇದ್ವಿ. ಸರ್, ವಿಶೇಷವಾಗಿ ಈಗ ಶಾಸಕರನ್ನ ಹೋಗಿ ಭೇಟಿ ಮಾಡಿದೆ, ವಿಡಿಯೋ ಮಾಡ್ಕೊಂಡೋಗಿ ಈ ರಸ್ತೆ ಬಗ್ಗೆ ನಾನು ನೋಡಿಸಿ ಆ ರಸ್ತೆನ ಅವ್ರನ್ನ ಚಿತ್ರೀಕರಣ ನೋಡಿದಾಗ ಅವರೇ ಬಂದು ಸ್ಪಾಟ್ಗೆ ನೋಡಿ 3 ಕೋಟಿ ಅನುದಾನ ಹಾಕಿದ್ದಾರೆ. ಅವ್ರ ಅನುದಾನ ಹಾಕಿದ್ಮೇಲೆ ಗುದ್ಲಿ ಪೂಜೆ ಮಾಡಿದ್ಮೇಲೆ ನೀವೆಲ್ಲ ಬಂದಿದ್ದೀರಿ. 4 ತಿಂಗಳ ಹಿಂದ್ಗಡೆ ಗುದ್ಲಿ ಪೂಜೆ ಮಾಡಿ ಹೋಗಿದ್ದಾರೆ. ಅನುದಾನ ಹಾಕಿದ್ಮೇಲೆ ಇವ್ರು ಕೆಲಸ ಮಾಡಿದಿರಿ ಇದ್ದಾರೆ ಅಂದ್ರೆ ಇದು ಅಧಿಕಾರಿಗಳ ವಿರುದ್ಧ. ಯಾರು ಕಾಂಟ್ರಾಕ್ಟ್ ಇಲ್ಲಿ ಬೇಜವಾಬ್ದಾರಿ ಕೆಲಸ, ಕಳಪೆ ಕಾಮಗಾರಿ ಕೆಲಸ ಮಾಡ್ಬಿಟ್ಟು ಹೋಗಿದ್ದಾನೆ ಅವ್ರ ವಿರುದ್ಧ. ಈ ಟ್ರಿಪ್ಪರ್ಗಳು ಏನು ಬಂಡೆಗಳು ಸಾಗಿಸ್ತಾ ಇದಾವೆ ಅಕ್ರಮವಾಗಿ, ಅವ್ರ ವಿರುದ್ಧ ಹೋರಾಟ ಮಾಡ್ತಾ ಇದ್ದೀನಿ ಇವತ್ತು. ಇದ್ರ ಬಗ್ಗೆ ಶಾಸಕರ ಗಮನಕ್ಕೆ ಏನಾದ್ರು ತಂದಿದ್ದೀರಾ? ಇದುವರೆಗೂ ಪ್ರಾಬ್ಲಮ್ ಆಗಿದೆ ಅಂತ ಹೇಳ್ಬಿಟ್ಟು ಶಾಸಕರ ಗಮನಕ್ಕೆ ತಂದಾಗ ಅಲ್ಲೆಲ್ಲೋ ಒಂದ್ ಕಡೆ ಕಣಿವೆ ಕೆಳಗಡೆ ಯಾವುದೋ ಒಂದು ಮೋರಿ ಹೊಡೆದೋಗಿದೆ. ಅದು ಮಾಡಿದ ತಕ್ಷಣ ಬರ್ತಾರೆ ಅಂತ ಹೇಳಿ 1-2 ತಿಂಗಳಾಯ್ತು. ಅವ್ರು ಹೇಳಿದ್ರು ಬರ್ತಾರೆ, ಕಳ್ಸಿಕೊಡ್ತೀನಿ ಅಂತ. ಕಳ್ಸಿಕೊಟ್ಟಿದ್ದಾರೆ ಇವ್ರನ್ನ, ಯಾರು ಕಾಂಟ್ರಾಕ್ಟರ್ನ. ಅವರು ಕಿತ್ತಾಕ್ಬಿಟ್ಟು ಹೊರಟೋಗ್ಬಿಟ್ರೆ ಅಟ್ಲೀಸ್ಟ್ ಕಿಳ್ದಿರ ಇದ್ರೆ ಕೂಡ ಚೆನ್ನಾಗಿರ್ತಾ ಇತ್ತು ರಸ್ತೆ. ನೀವು ಒಂದು ವಿಸಿಟ್, ಯಾರೋ ಸಂಬಂಧಪಟ್ಟಿರೋ ಅಧಿಕಾರಿಗಳು ಒಂದು ವಿಸಿಟ್ ಓಡಾಡ್ಬಿಡ್ಲಿ. ನಾವು ಹೆಂಗ್ ಓಡಾಡ್ಬೇಕು ಅವ್ರು ಹೇಳಿ, ಆಮೇಲೆ ಓಡಾಡ್ತೀರಿ ಅಂತ ಬಂದಿಲ್ಲ. ನಾವಿಲ್ಲೇ ಯಾವುದೇ ಶಾಸಕರು ವಿರುದ್ಧವಾಗಿ, ಪಕ್ಷದ ವಿರುದ್ಧವಾಗಿ ಎಲ್ಲ ಬಂದಿರೋದು. ನಾವೆಲ್ಲ ಹಳ್ಳಿ ಜನಗಳೆಲ್ಲ ಸೇರಿ, ನಮಗೆ ಯಾವುದೇ ಪಕ್ಷದಾಗ ಇರ್ಬೋದು, ಇವತ್ತು ರಸ್ತೆ ಎಲ್ಲರೂ ಪಕ್ಷದವ್ರು ಓಡಾಡ್ತಾರೆ. ಹಾಗಾಗಿ ನಾವು ರಸ್ತೆ ಹೋಗ್ಬೇಕು, ಎಲ್ಲ ಹಳ್ಳಿ ಜನಗಳು, ಮಹಿಳೆಯರೆಲ್ಲ ಸೇರಿ ಪಕ್ಷಾತೀತವಾಗಿ ಮಾಡ್ತಾ ಇರೋದು. ಇದ್ರಾಗ ಯಾವ್ದು ರಾಜಕಾರಣ ಇಲ್ಲ. ನಾವು ಕಾಂಗ್ರೆಸ್ ಜೊತೆಲಿ ಇರ್ಬೋದು, ಶಾಸಕರ ಜೊತೆ, ನಾವು ಅದೇ ಶಾಸಕರಿಗೆ ನಾವು ವಿಡಿಯೋ ನೋಡಿಸಿ ರಸ್ತೆನ 3 ಕೋಟಿ ಅನುದಾನ ಹಾಕ್ಸ್ಕೊಂಡ್ ಬಂದಿದ್ದೀವಿ. ಅವರು ಮಾಡಿಕೊಟ್ಟಿದ್ದಾರೆ. ಇವರು ವಿಳಂಬ ಆಗಿದೆ. ವಿಳಂಬ ಆಗ್ಬೇಕಾದ್ರೆ ಈ ಕಾಂಟ್ರಾಕ್ಟ್ ಕೆಲಸ ಮಾಡೋದ್ರಾಗ, ಅಧಿಕಾರಿಗಳ ಕೆಲಸ ಮಾಡೋದ್ರಾಗ ವಿಳಂಬ ಮಾಡಿದ್ದಾರೆ. ಶಾಸಕರಿಗೆ ಕೆಟ್ಟ ಹೆಸರು ತರಬೇಕಂತ ಹೇಳ್ಬಿಟ್ಟು ಇವ್ರು ಮಾಡ್ತಾ ಇರ್ತಕ್ಕಂಥ ಕೆಲಸ ಇದು. ನಮಗೆ ಯಾರು ಏನ್ ಮಾಡ್ತಾರೋ ಗೊತ್ತಿಲ್ಲ. ನಮಗೆ ರಸ್ತೆ ಆಗ್ಬೇಕು, ಸುಗಮವಾಗಿ ರಸ್ತೆ ಮಾಡಿಕೊಟ್ರೆ ನಾವು ಪ್ರತಿಭಟನೆ ಏನಕ್ಕೆ ಮಾಡ್ತೀರಿ, ಇನ್ನೊಂದು ಏನಕ್ಕೆ ಮಾಡ್ತೀರಿ? ಸರ್, ಈ ದಿನ ಏನು ನಮ್ಮ ಮುಷ್ಟೂರಿನ ಗ್ರಾಮಸ್ಥರು ಹಾಗೂ ಸುತ್ತಮುತ್ತಲಿನ ಎಲ್ಲ ಗ್ರಾಮಸ್ಥರು ಇಲ್ಲಿ ಸೇರಿ ಏನೋ ಒಂದು ಶಾಂತಿ ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ. ಸರ್, ಇಲ್ಲಿಂದ ಕೀರ್ತನಹಳ್ಳಿಯವರು, ನಾಸಿಮನಹಳ್ಳಿಯವರು ಸುಮಾರು 1000 ಜನ ವಿದ್ಯಾರ್ಥಿಗಳು ಈ ರಸ್ತೆಯಲ್ಲಿ ಪ್ರತಿನಿತ್ಯ ಬೆಳಗ್ಗೆ ಹಾಗೂ ಸಂಜೆ ಓಡಾಡ್ತಾರೆ. ಅದೇ ರೀತಿಯಾಗಿ ಕೆಲವೊಂದು ಆಂಬುಲೆನ್ಸ್ಗಳು ಆಕ್ಸಿಡೆಂಟ್ಗಳಾಗ್ತವೆ, ಮತ್ತು ಇನ್ನೊಂದು ಕಾಯಿಲೆಗಳಿರ್ತಾವೆ. ಪಾಪ ಆಂಬುಲೆನ್ಸ್ಗಳು ಸಂಚಾರ ಮಾಡುವಂಥ ರಸ್ತೆ ಪ್ರತಿದಿನ 1000 ಗಾಡಿಗಳು ಈ ರಸ್ತೆಯಲ್ಲಿ ಓಡಾಡ್ತವೆ. ಸರ್, ಮಾರ್ಚ್ 9ನೇ ತಾರೀಕು ಈ ರಸ್ತೆಯನ್ನು ಗುದ್ಲಿ ಪೂಜೆ ಮಾಡ್ತಾರೆ. ಇದುವರೆಗೂ ಈ ಕಡೆ ತಿರುಗಿ ನೋಡಲ್ಲ. ಸಂಬಂಧಪಟ್ಟ ಯಾರೋ PW ಅಧಿಕಾರಿಗಳಿರ್ಬೋದು, ಇನ್ನೊಬ್ರು ಇರ್ಬೋದು, ಯಾರೇ ಇರ್ಬೋದು. ಸರ್, ಈಗ 1.25 ಕಿಲೋಮೀಟರ್ ಬರ್ತೈತಿ ರಸ್ತೆ. PW ಈಗ ಗುತ್ತಿಗೆದಾರರು ಬಂದು 4 ತಿಂಗಳಾಯ್ತು ಶಾಸಕರು ಗುದ್ಲಿ ಪೂಜೆ ಮಾಡೋಗ್ತಾರೆ. 1 ತಿಂಗಳಿಂದಗಡೆ ಸ್ವಲ್ಪ ಚೆನ್ನಾಗೈತಿ ರಸ್ತೆ, ಅದನ್ನು ಕಿತ್ತಿ ಅಧ್ವಾನ ಮಾಡೋಗಿದ್ದಾರೆ. ಹೆಂಗ್ ಓಡಾಡ್ಬೇಕು? 1000 ಜನ ವಿದ್ಯಾರ್ಥಿಗಳು ದಿನ ಆಕ್ಸಿಡೆಂಟ್ ಬಿದ್ದೋಗ್ತವೆ, ಆಂಬುಲೆನ್ಸ್ ಹೋಗ್ತಾ ಇರ್ತವೆ, ಬರ್ತಾ ಇರ್ತವೆ. ಯಾರು ಕೇಳೋರಿಲ್ವ? ಇವ್ರಿಗೆ ಕಣ್ಮುಚ್ಕೊಂಡು ಕೂತ್ಕೊಂಡಿದ್ದಾರೆ. ಅಧಿಕಾರಿಗಳು ಏನ್ ಮಾಡ್ತಿದ್ರಿ ನೀವು? AC ರೂಮಲ್ಲಿ ಮಲ್ಕೊಂಡಿದ್ದೀರಾ ನೀವು? ಹಂಗಾಗಿ ಇವತ್ತು ಈ ರಸ್ತೆ ಅವರು ರೆಡಿ ಮಾಡೋವರೆಗೂ ನಮ್ಮ ಗ್ರಾಮಸ್ಥರು ಇರ್ಬೋದು, ಇಲ್ಲ ಯಾವುದೇ ರಾಜಕೀಯ ಪಕ್ಷಭೇದ ಇಲ್ಲ. ಇಲ್ಲಿ ಎಲ್ರಿಗಾಗಿ ರಸ್ತೆ ಪ್ರತಿಯೊಬ್ಬರು ಓಡಾಡ್ತಾರೆ ರಸ್ತೆಯಲ್ಲಿ.
ಅದರಿಂದ ಸಾರ್ವಜನಿಕ ಹಿತದೃಷ್ಟಿಯಿಂದ ನಾವು ಈ ಹೋರಾಟವನ್ನು ನಂಬ್ಕೊಂಡಿದ್ದೀವಿ. ಅವ್ರು ಬಂದು ರಸ್ತೆ ರೆಡಿ ಮಾಡೋವರೆಗೂ ನಾವು ಎದ್ದೇಳೋಣ ಅಂತೇಳಿ ಈ ಮೂಲಕ ಅವ್ರಿಗೆ ಎಚ್ಚರಿಕೆ ಕೊಡ್ತಾ ಇದೀವಿ. ಇನ್ನೂ ಅವರೇನೇ ಕಡೆಗಣನೆ ಮಾಡಿದ್ರಂದ್ರೆ ಇನ್ನೂ ಉಗ್ರವಾದಂತ ಈ ಹೋರಾಟ ಮಾಡ್ತಂತೆ ಈ ಮೂಲಕ ಅವರಿಗೆ ನಿಮ್ಮ ಪತ್ರಿಕಾ ಮುಖಾಂತರ ಮಾಧ್ಯಮ ಮುಖಾಂತರ ಅವ್ರಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದೀವಿ ಸರ್. ನಿಮ್ಮ ಮುಂದಿನ ಹೋರಾಟ ಯಾವ ರೀತಿ? ಹೌದು ಸರ್, ರಸ್ತೆಗೆ ನಮ್ಮ ರಸ್ತೆ ನಮ್ಮ ಹಕ್ಕು, ಎಲ್ಲಿ ಗಂಟೆ ಬೇಕಾದ್ರೂ ಹೋರಾಟ ಮಾಡ್ತೀವಿ, ಅದರಲ್ಲೇನಿದೆ. ಕೇಳು ಹಾಕಿಲ್ವಾ ಸರ್? ಅಲ್ಲಲ್ಲ, ಯಾವ ರೀತಿ ಉಗ್ರ ರೂಪದ ಸ್ವರೂಪ ತಾಳ್ತೀರಾ ಅಂತ? ಉಗ್ರ ರೂಪ ನಮ್ಗೆ ಬೇಕಾದ್ರೆ ರಕ್ತ ಕೊಡ್ತೀವಿ ಬಿಡಿ, ರಸ್ತೆ ಕೊಡ್ಲಿ, ಅದ್ರಲ್ಲೇನಂತ. ನೀರಿಗಾಗಿ ಕೆಲವೊಂದು ಹೋರಾಟಗಳು ಮಾಡಿದ್ವಿ, ಅದ್ರಲ್ಲಿ ರಕ್ತ ಮೋದಿ ಅವ್ರಿಗೆ ಪತ್ರ ಬರ್ದಿದ್ವಿ ನಾವು, ಎತ್ತಿನೊಳನಾಗ ನಮ್ದೆಲ್ಲ ರಕ್ತ ಇದ್ರಲ್ಲಿ ಬರ್ದು ಕಳಿಸಿದ್ವಿ. ಆ ಮುಖಾಂತರ ಎಲ್ಲಿಗೆ ಬೇಕಾದ್ರೂ ನಾವು ಹೋರಾಟ ಮಾಡ್ತೀವಿ, ಅದ್ರಲ್ಲೇನಿದೆ. ಗಲಾಟೆ ಇಲ್ಲ ನಾವು ಏತಕ್ಕಾಗಿ ಹೋರಾಟ, ಏತಕ್ಕಾಗಿ ಹೋರಾಟ, ಧಿಕ್ಕಾರ ಧಿಕ್ಕಾರ, ಧಿಕ್ಕಾರ ಧಿಕ್ಕಾರ, ಧಿಕ್ಕಾರ ಧಿಕ್ಕಾರ, ಬೇಕೇ ಬೇಕು, ಬೇಕೇ ಬೇಕು, ಎಲ್ಲಿವರೆಗೂ ಹೋರಾಟ, ಎಲ್ಲಿವರೆಗೂ ಹೋರಾಟ, ಹೌದೌದು ಅದಕ್ಕೆ ಕಣ್ಣು ಮುಚ್ಕೊಂಡು ಕುತ್ಕೊಂಡು ಮನ ಮರೆದಿರ್ತ ಇಲ್ಲಿರ್ತಕ್ಕಂಥ PWD ಅಧಿಕಾರಿಗಳಿಗೆ, ಮನ ಮರೆದಿ ಬಿಟ್ಟಿರ್ತಕ್ಕಂಥ 3 ಬಿಟ್ಟರೆ ಅಧಿಕಾರಿಗಳಿಗೆ, ಕಲ್ಲಿದ್ದಲುಗಳನ್ನ ಅಕ್ರಮವಾಗಿ ಸಾಗಿಸಿ ನಮ್ಮ ರಸ್ತೆಗಳನ್ನೆಲ್ಲ ಹಾಳು ಮಾಡ್ತಾರೆ, 3 ಬಿಟ್ಟಿರ್ತಕ್ಕಂಥ PWD ಅಧಿಕಾರಿಗಳಿಗೆ, ಮಾನಗೆಟ್ಟ ಲಂಚ ಅಧಿಕಾರಿಗಳಿಗೆ ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ಎಲ್ಲಿವರೆಗೂ ಹೋರಾಟ, ಎಲ್ಲಿವರೆಗೂ ಹೋರಾಟ, ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ಎಲ್ಲಿವರೆಗೂ ಹೋರಾಟ, ಎಲ್ಲಿವರೆಗೂ ಹೋರಾಟ, ಏತಕ್ಕಾಗಿ ಹೋರಾಟ, ಏತಕ್ಕಾಗಿ ಹೋರಾಟ, ಮನ ಮರೆಯದಿರ PWD ಅಧಿಕಾರಿಗಳಿಗೆ, 3 ಬಿಟ್ಟರೆ PWD ಅಧಿಕಾರಿಗಳಿಗೆ, ಮನ ಮರೆಯದಿರ ಮಾಡ್ಕೊಂಡು ಸೀಟ್ ಮೇಲೆ ಕುತ್ಕೊಂಡು ಅನ್ನ ತಿನ್ನೋದಲ್ಲ. ರೈತರ ಕಷ್ಟ ಈ ಬೇಗ ಯಾವನೇ ಆಗ್ಲಿ, ಈ ರೈತರಿಗೆ ಬಂದಿರೋ ಕಷ್ಟ ಈ ದೇಶಕ್ಕೆ ಬಂದಿರೋ ಹೇಗಿದೆ ನಮ್ಗೆ ಯಾರು ಅನ್ನಕ್ತಾ ಇಲ್ಲ. ನಾವು 10 ಜನಕ್ಕೆ ದುಡ್ದು 10 ಜನ ರೈತರು ನಾವು 10 ಜನಕ್ಕೆ ಅನ್ನ ಹಾಕೋ ರೈತರು ನಾವು ಈ ಕಷ್ಟ ಕೊಟ್ಟರೆ ನಂಗೆ ಈ ರೋಡಾಗ ಬರಕ್ ಹೋಗೋಕ್ಕೂ ಆಗಲ್ಲ. ಪಾಪ ಕೇದಳಿಂದ ಬರ್ತಾರೆ, ಹೂ ಮುಟ್ಟೆ ಹಾಕೊಂಡು ಅಲ್ಲಿ ಬಿದ್ದೋಗ್ತಾರೆ, ಕೇಳೋರೇ ಇಲ್ಲ. ಯಾವನ್ ಕೀಳು ಅಂತ ಹೇಳಿದ್ರೆ ಮುನ್ನ ಯಾರು MD ಅವ್ನು ಫೋನ್ ಮಾಡಿದ್ರೆ ನಮ್ಗೆ ಗೊತ್ತಿಲ್ಲ ಅಂತಾನೆ, ಸಂತೋಷ್ ಸರ್ ಫೋನ್ ಮಾಡಿದ್ರೆ ನಮ್ಗೆ ಗೊತ್ತಿಲ್ಲ ಅಂತಾನೆ. ಇನ್ನು ಯಾವನ್ ಕೇಳ್ಬೇಕು ನಾವು? ಆ ಟಿಪ್ಪರ್ ಮಾಡಿದ್ರೆ ತಿರ್ದು ಮುನ್ನ ಮಕ್ಕಳು ಬರ್ತಾ ಇರ್ತವೆ ಹೋಗ್ತಾ ಇರ್ತವೆ, ಅವರಿಂದ ರೋಡ್ ಹಾಳಾಗಿ ಹೋಗ್ತಾ ಇದೆ. ಅವ್ನು ಕೇಳೋರಿಲ್ಲ, ಯಾರು ಕೇಳೋರಿಲ್ಲ ಅಂದ್ರೆ ಅವ್ರನ್ನ ಯಾರನ್ನ ಹಿಂಗೆ ನಮ್ಗೆ ಕೊಡೋದು ಕಷ್ಟಗಳು. ಏನ್ ಸರ್ಕಾರ ಇದು? ಯಾವ ಸರ್ಕಾರ ಬೇಕು? ಸರ್ಕಾರ ಇಂಥ ಸರ್ಕಾರ ಬೇಕಾಗಿಲ್ಲ ರೀ. ರೈತರಿಗೆ ನಾವು ಅನ್ನ ಕೊಟ್ಟ ರೈತರಿಗೆ ದೇಶಕ್ಕೆ ಅನ್ನ ಹಾಕೋ ರೈತ ನಾವು. ಇಂಥ ಕಷ್ಟ ರೈತನ ಬರಬಾರ್ದು. ಇಂಥ ಕಷ್ಟ ಕೊಡೋ ಬದಲು ಆರಾಮ್ ಸ್ವಲ್ಪ ವಿಷ ಕೊಟ್ಬಿಡ್ಲಿ ಸಾಕು, ನಮ್ಮ ರೈತರಿಗೆ ಸತ್ತು ಹೋಗ್ತೇವೆ ಆರಾಮಾಗಿ. ಈ ಬೇಕೇನ್ರಿ ನ್ಯಾಯ? ಈ ರೋಡ್ ಬೇಕೇನ್ರಿ ನಮ್ಗೆ? ನೋಡ್ರಿ ಬಿದ್ದಾಯ್ತು ಇವಾಗ, ನೋಡಿ ಡಿಮಾಲ್ಟ್ ಆಯ್ತು, 10 ಹೊರಟಾಯ್ತು,
ಇದ ಕೊಡಕ್ ನಮ್ಗೆ ಕಷ್ಟಗಳು ಹತ್ತಕ್ಕಾಗ್ಲಿಲ್ಲ ಇಲ್ಲಿ ಮೇಲೆ ಕದ್ರೆ ಗಾಡಿ ಸಿಡತ್ತೆ ಇದೆ ನೋಡಿ ಎಲ್ಲ ಹೊರಟಾಯ್ತು ಇವಾಗ ನನಗೆ ಔಷಧಿ ತಂದಿದ್ದೀನಿ ಅದು ಹೊರಟಾಯ್ತು ಈಗ ನೋಡ್ರಿ ಔಷಧಿಗಳು ನೋಡ್ರಿ ಇದು ನೋಡು ಇವಾಗ ಟ್ಯಾಕ್ಸ್ ಕಟ್ಟಿ ಬಂದಿದ್ದೀನಿ ನೋಡು ನೋಡಿ ಔಷಧಿ ಇವಾಗ 200 ರೂಪಾಯಿ ಟ್ಯಾಕ್ಸ್ ಕಟ್ಟಿದ್ದೀನಿ ಹಿಂಗೆ ನಮ್ಮ ರೈತರು ಕೊಡೋ ಕಷ್ಟಗಳಿವು ಯಾರು ನಮ್ಮ ರೈತರಿಗೆ ಅಯ್ಯೋ ನಮ್ಮ ಯಾರು ಯಾವ ಸರ್ಕಾರ ಬರ್ತಾ ಇದೆ ಯಾಕೆ ಸ್ವಾಮಿ ಈ ಕಷ್ಟ ಕೊಡ್ತಾ ಇದ್ದೀರಾ ಈ ಕಷ್ಟ ಕೊಡೋ ಸ್ವಲ್ಪ ವಿಷಯ ಅನ್ನಕ್ಕೆ ಸ್ವಲ್ಪ ವಿಷ ಹಾಕ್ಬಿಟ್ರೆ ಸಾಕು ನಮಗೆ